ನಿಜಕ್ಕೂ ನಾನು ಪ್ರಾರ್ಥನೆಗಳನ್ನು ಪ್ರೀತಿಸುತ್ತಿದ್ದೇನಾ? ಪ್ರೀತಿ ಎಂದರೆ ಹೀಗೆ ಓಡಿ ಬರುವುದೇನಾ? ಊರಿಂದ ಊರಿಗೆ ಹಠಕ್ಕೆ ಬಿದ್ದು ನಡೆದು ಬರುವುದೇನಾ? ಹೆಬ್ಬರುಳು ಸಿಡಿದ ಕಾಲಿಗೆ ಉಗುರು ಬೆಚ್ಚಗಿನ ನೀರು ಹನಿಸಿ ಹಿತವಾದದ್ದೊಂದು ಕಂಫರ್ಟ್ ಒದಗಿಸುವುದೇನಾ? ಹೋಟೆಲ್ನಿಂದ ಇಡ್ಲಿ ತಂದು ತಿನ್ನಿಸುವುದಷ್ಟೇ ಸಹಜವಾಗಿ ಅನಾಯಾಸವಾಗಿ ಅವಳ ಭಾಗ್ಯಕ್ಕೊಂದು ಡಾಕ್ಟರ್ಗೆ ತಂದು ಕೊಡುತ್ತೇನೆಂದು ಹೊರಡುವುದೇನಾ? ನಮ್ಮಿಬ್ಬರ ಮಧ್ಯೆ ಒಂದ್ಯಾವುದೋ ಅವ್ಯಕ್ತ ಒಪ್ಪಂದವಿದೆಯೆಂದು ಪ್ರಾರ್ಥನೆಗಳಿಗಿಂತ ಚೆನ್ನಾಗಿ ನನಗೆ ಗೊತ್ತು. ಆದರೆ ಎಲ್ಲ ಒಪ್ಪಂದಗಳು ಪ್ರೀತಿನ? ಅವಶ್ಯಕತೆಗಳಿಗಾಗಿ ಹುಟ್ಟಿಕೊಳ್ಳುವುದು ಪ್ರೀತಿಯಲ್ಲ, ಅದು ಹೊಂದಾಣಿಕೆ. ಬೆಳಗ್ಗೆ ಎದ್ದು ರೇಡಿಯೋದಲ್ಲಿ ಸಿನಿಮಾ ಹಾಡು ಕೇಳುವ ಹುಡುಗಿ ಯಾರನ್ನಾದರೂ ಪ್ರೀತಿಸಲೇಬೇಕು ಅಂತ ನಿರ್ಧರಿಸಿದರೆ ಸಂಜೆ ಹೊತ್ತಿಗೆ ಅವಳಿಗೊಂದು ಪ್ರೀತಿ ಸಿಕ್ಕಿಬಿಡುತ್ತದೆ. ಕೈ ಚಾಚಿದ ಹುಡುಗಿಯನ್ನು ತಿರಸ್ಕರಿಸುವ ಹುಡುಗರು ಜಗತ್ತಿನ ತೀರಾ ಅಪರೂಪ. ಅದೆಲ್ಲ ನಾನು ಬಯಸಿದ್ದು. ಒಂದು ಪ್ರೀತಿ ಉದ್ಭವವಾಗಲಿಕ್ಕೆ ಜರೂರತ್ತುಗಳು ಸೃಷ್ಟಿಯಾಗಬೇಕು. ಕನಸುಗಳ ಫಸಲು ಎದ್ದು ನಿಲ್ಲಬೇಕು. ಒಬ್ಬರನ್ನೊಬ್ಬರು ಜೀವನ ಪರ್ಯಂತ ಭರಿಸುತ್ತೇವೆಂಬ ನಂಬಿಕೆ ಹುಟ್ಟಿದರೆ ಸಾಲದು. ಭರಿಸಲೇಬೇಕೆಂಬ ತೀರ್ಮಾನ ಮಾಡಿಕೊಂಡರೂ ಸಾಲದು. ಪ್ರೀತಿ ಎಂದರೆ ಒಬ್ಬರನ್ನೊಬ್ಬರು ಕೇವಲ ಭರಿಸುವಂಥದ್ದಲ್ಲ, ಕೂಡಿ ನಡೆಯುವಂಥದ್ದೂ ಅಲ್ಲ, ಕೈ ಹಿಡಿದು ನಡೆಸುವಂತಹದ್ದೂ ಅಲ್ಲ. ಪ್ರೀತಿ ತಬ್ಬುಗೆಯಲ್ಲ, ಪ್ರೀತಿ ಉನ್ಮಾದವಲ್ಲ, ಪ್ರೀತಿ ನಿಟ್ಟಿಸರೂ ಅಲ್ಲ. ನನ್ನ ಪಾಲಿಗೆ ಪ್ರೀತಿ ಎಂಬುದು ಸದ್ದಿಲ್ಲದೆ ಸಂಭವಿಸುವ ಸಂಗತಿ. 3 ಸಂಜೆಯ ಹೊತ್ತಿನಲ್ಲಿ ಕತ್ತಲಿನೊಳಕ್ಕೆ ಬೆಳಕು ಲೀನವಾಗುವಂತಹ ಕ್ರಿಯೆ, ಬಿಸಿಲ ನೆತ್ತೆಯ ಮೇಲೆ ಮೊಡಗುಟ್ಟುವಂತಹ ಮೋದ, ನನ್ನ ಬಯಕೆಗಳಿಂದ ಶುಷ್ಕ ದಾರಿಯೊಳಕ್ಕೆ ಎಲ್ಲಿಂದಲೂ ಬಂದು ಕಾಲು ದಾರಿ ಎಂಬ ಪ್ರಾರ್ಥನಾ ಕನಸು ನಡೆದು ಬಂದು ಕೂಡಿಕೊಂಡಂತಹ ಯೋಗಾಯೋಗ, ಯಾವ ವಿವರಣೆಗೂ ನಿಲುಕುವಂಥದ್ದಾಗಿರ ಪ್ರೀತಿ, ಅದು ಮಾತ್ರ ಶಾಶ್ವತ.